ನಮಸ್ಕಾರ ವೀಕ್ಷಕರು, ನ್ಯೂಸ್ 7ಗೆ ಸ್ವಾಗತ. ನಾನು ರೀಟಾ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ ತಾಲೂಕುಗಳ ಪ್ರಥಮ ತ್ರೈಮಾಸಿಕ ಕೆಡಿಪಿ ಸಭೆ ಮಂಗಳವಾರ ಪಟ್ಟಣದ ಗುರುಸಿದ್ದೇಶ್ವರ ಸಭಾಭವನದಲ್ಲಿ ಜರುಗಿತು. ಗುಳೇದಗುಡ್ ಮತ್ತು ಬದಾಮಿ ತಾಲೂಕುಗಳ ಸಭೆಯಲ್ಲಿ ಮಾತನಾಡಿದ ಕ್ಷೇತ್ರದ ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಖಡಕ್ ಆಗಿ ಕೆಲವೊಂದು ವಿಷಯದಲ್ಲಿ ಮಾತನಾಡಿದರು. ಗುಳೇದಗುಡ್ಡದ ಬಸ್ ಡಿಪೋ ಮ್ಯಾನೇಜರ್ ವಿದ್ಯಾನಾಯಕ್ ಅವರಿಗೆ ಹಿಗ್ಗಾಮುಗ್ಗಿ ತರಾಟೆ ತೆಗೆದುಕೊಂಡರು. ಗುಳೇದಗುಡ್ ಮಾರ್ಗದಿಂದ ಬಾಗಲಕೋಟೆ ಕೆರೂರು ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾಗಿ ಬಸ್ಸುಗಳ ವ್ಯವಸ್ಥೆ ಕಲ್ಪಿಸಿ. ಕಚೇರಿಯಲ್ಲಿ ಕುಳಿತು ಏನು ಮಾಡ್ತೀರಿ ನೀವು? ಬಸ್ ನಿಲ್ದಾಣಗಳಿಗೆ ಹೋಗಿ ಸಾರ್ವಜನಿಕರ ತೊಂದರೆ ಏನಿದೆ ಅನ್ನೋದನ್ನು ನೋಡಿಕೊಳ್ಳಿ. ಹಿಂದೆ ನಾನು ಕೆಲವು ಮಹತ್ವದ ವಿಷಯ ಹೇಳಿದ್ದೆ. 1.5 ವರ್ಷವಾದರೂ ಕೆಲಸ ಮಾಡಿ ನನಗೆ ಗಮನಕ್ಕೆ ತಂದಿಲ್ಲ. ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡುವುದಾದರೆ ಮಾಡಿ, ಇಲ್ಲದಿದ್ದರೆ ಹೊರಟು ಹೋಗಿ ಎಂದು ಕೆಲವೊಂದು ಅಧಿಕಾರಿಗಳು ಸರಿಯಾದ ಮಾಹಿತಿ ತರದೆ ಬರುವುದು ಸರಿಯಲ್ಲ ಎಂದು ಅಧಿಕಾರಿಗಳಿಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬದಾಮಿ ತಾಲೂಕಿನ ತಹಶೀಲ್ದಾರ್ ಮಧುರಾಜ್, ಗುಳೇದಗುಡ್ ತಾಲೂಕಿನ ತಹಶೀಲ್ದಾರ್ ಮಂಗಳಾಯಂ, ಬದಾಮಿ ತಾಲೂಕು ಪಂಚಾಯತಿ ಇಒ ಸುರೇಶ್ ಕೊಕ್ಕರೆ, ಗುಳೇದಗುಡ್ ತಾಲೂಕು ಪಂಚಾಯತಿ ಇಒ ಮಲ್ಲಿಕಾರ್ಜುನ್ ಬಡಿಗೇರ್, ತಾಲೂಕು ಉಸ್ತುವಾರಿ ಅಧಿಕಾರಿ ಶಿವಾನಂದ್ ಸಾಗರ್ ಮತ್ತು ಗುಳೇದಗುಡ್ ತಾಲೂಕಿಗೆ ಸಂಬಂಧಪಟ್ಟ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಅಫ್ಘಾನ್ ಅತ್ತಾರ್, ನ್ಯೂಸ್ 7 ಬದಾಮಿ. ಇಮ್ಮಿಡಿಯೇಟ್ ಆಗಿ ನೀವು ಕುತ್ಕೋಬೇಕು ಸರ್. ಕುತ್ಕೋರೆ ಲಾಸ್ಟ್ ನೀವು ಇಬ್ಬರು ಕೂಡ ನನಗೆ ಇಷ್ಟು ಕಡೆ ರೂಟ್ ಮ್ಯಾಪಿಂಗ್ ಮಾಡಿ ಇನ್ಕಮ್ ಕೊಟ್ಟರೆ ಎಲ್ಲ ಕಡೆ ಸರ್ಕ್ಯೂಟ್ ಕ್ರಿಯೇಟ್ ಮಾಡಿದ್ರೆ ಆ ಸರ್ಕ್ಯೂಟ್ ಹೆಂಗಾಗ ಕೆಲವರು ಮುಗಿದ ತಕ್ಷಣ ಕೆಲವರಿಂದ ಬೇರೆ ಬಸ್ ಪಿಕಪ್ ಮಾಡಿ ಅಲ್ಲಿಂದ ಬಡವರಿಗೆ ಅಲ್ಲಿಂದ ಬಾಗಲಕೋಟೆ ಹೋಗ್ಬೇಕು. ಇದನ್ನು ಬೆಳೆದ್ರು ಬಸ್ ಹೋಗಿಲ್ಲ, ಅಲ್ಲಿ ಬದಾಮಿ ಡಿಪೋ ಬಸ್ ಹೋಗ್ಬೇಕು ಅಂತಿಲ್ಲ. ಕೆಲವರಿಗೆ ಎಷ್ಟು ಬಸ್ ಹೋಗಿ ಆ ಬಸ್ ಅಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಗೊತ್ತಾಗ್ತದೆ. ಅದನ್ನು ಮೊದಲು ಬಿಟ್ಬಿಟ್ಟು ಬಸ್ ಕ್ಲಿಯರ್ ಮಾಡಿ. ಆಮೇಲೆ ಎರಡನೇ ಕೇಳಿದ್ರೆ ನಾವು ನೀವು ಅದನ್ನು ಉತ್ತರ ಕೊಡಲಿಲ್ಲ. ಬಟ್ ನೀವೆಲ್ಲ ಒಳ್ಳೆಯದು, ನಾವು ಅಪ್ರಿಷಿಯೇಟ್ ಮಾಡ್ತೇವೆ. 5ವರೆಗೆ ಎನ್ಕೊಳ್ಳೋದಾಗಲಿ, ನಿಮ್ಮ ಎಂಪ್ಲಾಯ್ಸ್ನಲ್ಲಿ ಕಾನ್ಫಿಡೆನ್ಸ್ ತೊಗೊಳೋದಾಗಲಿ ಎಲ್ಲ ಕರ್ಕೊಂಡ್ಬಿಟ್ಟಿರಿ, ಅದನ್ನು ಅಪ್ರಿಷಿಯೇಟ್ ಮಾಡ್ತೇವೆ. ಇದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡಿರಿ, ಏನಂದ್ರೆ ಬೇರೆ ಡಿಪೋಯಿಂದ ಬಸ್ಗಳಿಗೆ ಅವರಿಗೆ ಸುಮಾರು 1,30,30,40,000 ದಿನ ಉಚಿತ ಪ್ರಯಾಣ ಮಾಡ್ತಾರೆ. ಅದರಲ್ಲಿ 40,82,40,302 ಆದಾಯ ಸಂಸ್ಥೆಗೆ ಬರ್ತಾ ಇದೆ. ಈ ರೀತಿ ಒಂದು ನನ್ನ ಬದಾಮಿ ಘಟಕದ ವ್ಯಾಪ್ತಿಯಲ್ಲಿ ಸುಮಾರು 369 ಜನ ಕೆಲಸ ಮಾಡ್ತಾರೆ. ಅದರಲ್ಲಿ 262 ಜನ ಮತ್ತು ಎಲ್ಲ ಸ್ಟಾಫ್ ಸೇರಿ 319 ಜನ ಇದ್ದಾರೆ. ನಾನು ಪ್ರತಿನಿತ್ಯ 30,450 ಕಾರ್ಯಾಚರಣೆ ಮಾಡ್ತೀನಿ. ಅದರಲ್ಲಿ ಗ್ರಾಮೀಣ ಪ್ರದೇಶದ ಹಳ್ಳಿಗಳಿಗೆ ಸುಮಾರು 19,600 ಕಿಲೋಮೀಟರ್ ಕಾರ್ಯಾಚರಣೆ ಮಾಡ್ತೀನಿ. ಎಕ್ಸ್ಪ್ರೆಸ್ ಅಂತ ಬಂದಾಗ ಸುಮಾರು 10,000 ಕಿಲೋಮೀಟರ್ ಕಾರ್ಯಾಚರಣೆ ಮಾಡ್ತೀನಿ ಸರ್. ಅದರ ಜೊತೆಗೆ ಸರ್ಕಾರದಿಂದ ಹೋಗುವಂಥ 8,000 ನಾನು ಬದಾಮಿಗಳಿಂದ ಕಾರ್ಯಾಚರಣೆ ಮಾಡ್ತೀನಿ. ನನ್ನ ವ್ಯಾಪ್ತಿಯಲ್ಲಿ ಸುಮಾರು 2 ಮತ್ತು ಗುಳಿಗಡಿ ಬದಾಮಿ 3 ಬಸ್ ಸ್ಟ್ಯಾಂಡ್ಗಳು ಬರ್ತವೆ ಸರ್. ನಾವು ಇನ್ನೂ ಅನೇಕ ಈಗಾಗಲೇ ಸಾಯಂಕಾಲ ಒಂದು 2024-25 ಸಾರಿ ಸುಮಾರು 16 ಬಸ್ಗಳನ್ನು ಹೊಸ ಬಸ್ಗಳನ್ನು ನಮ್ಮ ಇಲಾಖೆಗೆ. ಅದರ ಜೊತೆಗೆ ಚಾಲಕ ನಿರ್ವಾಹಕರ ಕೊರತೆ ಇತ್ತು, ಈಗಲೂ ಇದೆ. ಬಟ್ ಅಪಾರ್ಟ್ಮೆಂಟು ಈಗಾಗಲೇ ರಿಕ್ರೂಟ್ಮೆಂಟ್ ಇಡ್ತಾ ಇದೆ. ಬಂದ ನಂತರ ಇನ್ನೂ ಹೊಸ ರೂಟ್ಗಳನ್ನು ಹೊಸ ಗ್ರಾಮೀಣ ಪ್ರದೇಶ ಹಳ್ಳಿಗಳಿಗೆ ಹೆಚ್ಚಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ರೀತಿಯ ಸುಮಾರು ನಮ್ಮ ಘಟಕ 16 ಮ್ಯಾಪಿಂಗ್ ಯಾಕೆ ಆಗ್ತಾ ಇಲ್ಲ ಸರ್? ಏನಾಗಿದೆ ಅಂದ್ರೆ ಕೆಲವೊಂದು ಬಸ್ಸಸ್ ಎಲ್ಲ ಅದರ 2 ಇಶ್ಯೂಸ್, 2 ಇಶ್ಯೂ ಅದ. ಒಂದು ನಮಗೆ ರೂಟ್ ಏನು ಹೊಂಟಾವ. ಫಾರ್ ಎಕ್ಸಾಂಪಲ್ ಗುಳೇದಗುಡ್ದಿಂದ ಕೆಲವರಿಗೆ ಆ ಕನೆಕ್ಷನ್ ಬಸ್ಸಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಹೋಗಿ ಅವಕ್ಕೆಲ್ಲ ರೂಟ್ಸ್ ಅಂತೀವಿ ನಾವು. ಅಂದರೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿಕೊಡ್ಬೇಕು. ಸೊ ದಟ್ ಮುಂದೆ ಹೋಗಾಕ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಬೇಕು ಅಥವಾ ಅದನ್ನು ಕಳ್ಸೋಕೆ ಈಸಿ ಆಗಬೇಕು, ಆಯ್ತಲ್ಲ. ಸೊ ಈಗ ಏನಾಗೈತಿ, ಇಲ್ಲಿ ನೀವು ರೈಲ್ವೆ ಸ್ಟೇಷನ್ಗೆ ಬಂದು ಗುಳೇದಗುಡ್ ರೈಲ್ವೆ ಸ್ಟೇಷನ್ ಹುಡುಗಿಗೆ ಡೈರೆಕ್ಟ್ ಬಸ್ ಕೊಡ್ತೀನಿ ಅಂತ ನೀವು ಹೇಳಿದ್ರೆ ಅಲ್ಲೇ ಅದು 4-5 ತಾಸಿನ ಜರ್ನಿ ಆಗುತ್ತೆ ನಮ್ಗೆ, ಗೊತ್ತಾಯ್ತಲ್ಲ. 4-5 ತಾಸು ನಾವು ಹೋಗಿ ಬರೋವರೆಗೂ ನಾವು ಅಪ್ ಆ್ಯಂಡ್ ಡೌನ್ ಅಂತ ಕಾಲಿ ಅಂದ್ರೆ ಮುಂಜಾನೆ ಒಮ್ಮೆ ರಾತ್ರಿ ಬರ್ತಾನೆ. ಅದು ನಮ್ಗೆ ಹೆಲ್ಪ್ ಆಗಲ್ಲ. ಅದಕ್ಕೆ ನಾವು ನಿಮಗೆ ಲಾಸ್ಟ್ ಟೈಮ್ DC ಅವರಿಗೆ ನಿಮಗೆ ನಾವೇನು ಕಮ್ಯುನಿಕೇಟ್ ಮಾಡಿದ್ವಿ, ನೀವು ಕಂಟಿನ್ಯೂಸ್ ಆಗಿ 3 ಟ್ರಿಪ್ ಆದರೂ ಗುಳೇದಗುಡ್ದಿಂದ ಕೆಲವರು ಬಸ್ ಕೊಡಿರಿ ಅಂತ ಹೇಳಿದೆ. ಏನಾಗ್ತದೆ, ಅವಾಗ ಕೆಲವ್ರಿಗೆ ಬಸ್ಸು, ಲೋಕಾಪುರಿ ಬಸ್ಸಸ್ಸು ಬೇರೆ ಬೇರೆ ಕಡೆ ಸಿಟಿ ಹೆಡ್ ಬಸ್ ನೋಡ್ತಾ ಇಲ್ಲ.
ಬಸ್ಸು ನಮಗೆ ಕಂಟಿನ್ಯೂಸ್ ಆಗಿ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಬಸ್ ಸಿಗ್ಬೇಕು ಅಂದ್ರೆ ಅಲ್ಲಿಂದ ಬಸ್ ಸಿಗ್ತದೆ. ಬದಾಮಿಯಿಂದ ಹಿಡಿದು ಹುಡುಗೇರಿ ಕೊಡ್ರಿ, ಬದಾಮಿಯಿಂದ ಕೆಲವರು ಕೊಡ್ರಿ, ಬದಾಮಿಯಿಂದ ಬೇರೆಯವ್ರಿಗೆ ಜಾಗ ಕೊಡ್ರಿ. ಮೊದಲು ನಮಗೆ ಬೇಸಿಕ್ ಇವೆಲ್ಲ ಕಂಪಲ್ಸರಿ ನನಗೆ ಲೀಡ್ ಬಸ್ಸಸ್ ಬೇಕು. ನೀವು ಸರ್ಕ್ಯೂಟ್ ಕ್ರಿಯೇಟ್ ಮಾಡ್ಬೇಕು. ನನಗೆ ಬಾದಾಮಿಯಿಂದ ಕೆಲವರು ಕೊಡ್ತೀರಿ, ಆಮೇಲೆ ಗುಳೆದಿಂದ ಕೆಲವರು ಇವು ಏನು ಬೇಜಾರು ನನ್ನ ಕನೆಕ್ಟೆಡ್ ಬಸ್ಸಸ್ ಅದಾವು ಇವ್ರು ಕೊಡ್ಬೇಕು. ಫಸ್ಟ್ ಕೆಲಸ ನೀವು ಇವ್ರು ಕೊಟ್ಕೊಂಡು ಎಲ್ಲೆಲ್ಲಿ ಶಾರ್ಟೇಜ್ ಐತಿ, ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ. ಆಮೇಲೆ ಅವ್ರದ್ದು ನಾನ್ ಜರ್ನಿ ಬಸ್ಸಸ್ ಎಲ್ಲ 3 ಕಡೆ ನಮಗೇನು ಹೈದರಾಬಾದ್, ಪುಣೆ ಮತ್ತು ಬ್ಯಾಂಗ್ಳೂರು 3 ಕಡೆ ನಮ್ಮ ಬಸ್ ಫೆಸಿಲಿಟಿಗೆ ಏನು ಪ್ರಾಬ್ಲಮ್ಸ್ ಐತೆ ಅದು ಸಾರ್ಟ್ ಔಟ್ ಮಾಡ್ಕೊಡಿ. ಆಮೇಲೆ ಎಲ್ಲ ಬಸ್ಸಸ್ಸನ್ನು ನಮ್ಗೆ ಕನೆಕ್ಟ್ ಆಗಬೇಕು. ಅಂದರೆ ಕೆಲವ್ರಿಗೆ ಹೋಗೋಕ್ಕಿಲ್ಲ, ಬದಾಮಿಯಿಂದ ಇದಕ್ಕೆ ಹುಡುಗಿಯರಿಗೆ ಹೋಗೋಕ್ಕಿಲ್ಲ ಅಲ್ಲ, ನೀವು ಇಬ್ಬರು ಕುತ್ಕೊಂಡು ಮಾಡಿ ನಮ್ಗೆ ಸಾರ್ಟ್ ಔಟ್ ಮಾಡ್ಬೇಕು. ನನಗೆ ಆಮೇಲೆ ಇದು ತಿಂಗಳಾದ್ಮೇಲೆ ಕೊಡ್ತಾರೆ ಇಬ್ಬರು ಕೂರಿಸಿ ನಮ್ಗೆ ರಿಪೋರ್ಟ್ ಏನು ಕೊಡ್ತಾರೆ, ಎಷ್ಟು ಬಸ್ ಅದಾವು, ಎಷ್ಟು ಟ್ಯಾಕ್ಸಿ. ಆಮೇಲೆ ಕಂಪಲ್ಸರಿ ನನಗೆ ಬದಾಮಿ 5 ನಿಮಿಷ ಇಲ್ಲ ಏನಕ್ಕೆ ಅವರು ಮುಗಿದ್ವಾಗ ಅಷ್ಟೆಲ್ಲ ವಿಸಿಟ್ ಮಾಡೋದು ಏನು ಕೂತಿರ್ತೀರ ಆಫೀಸಾಗಿಲ್ಲ, ಏನು ಮಾಡ್ತಾರೆ ಆಫೀಸಾಗಿ ಊಟ ಮೇಲೆ ಹೋಗ್ಬೇಕು. ಎಷ್ಟು ಬಸ್ಸಸ್ ಬರೋದು, ಏನು ಫೆಸಿಲಿಟೀಸ್ ಐತಿ, ಅವ್ರು ಏನು ಡ್ರೈವರು ಏನು ತೊಂದರೆ ಮಾಡ್ಕೊಳ್ಳೋದ, ಅವ್ರಿಗೆ ಏನು ಪ್ರಾಬ್ಲಮ್ಸ್ ಕೊಡೋದು, ಅಡ್ಡಾಡಬೇಕು ಸರ್. ಅಡ್ಡಾಡೋದು ಕೆಲಸ ಮಾಡೋದು ಆಗಿಲ್ಲ ಅಂದ್ರೆ ಯಾವುದೇ ಕೆಲಸ ಆಗಲ್ಲ. ಇಬ್ಬರು ಕುತ್ಕೊಂಡು ನನಗೆ ಲೀಡ್ ಬಸ್ಸಸ್ ಏನು ಸರ್ಕ್ಯೂಟ್ ನನಗೆ ಅದ್ರಾಗ ಮಕ್ಕಳಿಗೆ ಹೋಗಕ್ಕೆ ಬರೋಕೆ ತೊಂದರೆ ಆಗ್ತದೆ. ಇನ್ನು ಅವ್ರು ಎಲ್ಲೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಮಾಡಿಕೊಡ್ರಿ. ಇದು ಒಂದು ಭಾಗ. ಆಮೇಲೆ ನೀವು ಏನು ನಮ್ಗೆ 4 ಕೊಡ್ತೀರಿ, ಲೀಡ್ ಬಸ್ಸಸ್ ಕ್ರಿಯೇಟ್ ಮಾಡ್ತೀರಿ, ಅದು ಕ್ಲಿಯರಾಗಿ ನಮಗೆ ಹೇಳಬೇಕು. ತಹಸೀಲ್ದಾರ್ ಹೋಗ್ಬೇಕು, ನೀವು ತಗೊಳ್ಳಿ, ನೀವು ಕೊಡ್ಬೇಕು, ಇವೆಲ್ಲ ಎಲ್ಲ ಯಾವ ಮೈಕ್ ಕೊಡ್ರಪ್ಪ, ಸರಿ ಮೈಕ್ ಕೊಡ್ರಲ್ಲಿ. ಬದಾಮಿ ಟು ಗೂಡೂರು, ಬದಾಮಿ ಟು ಐಹೊಳೆ, ಬದಾಮಿ ಟು ಬಾಗಲಕೋಟೆ, ಯೂನಿವರ್ಸ್ ಲೆವೆಲ್, ಯೂನಿವರ್ಸ್ ಹುಬ್ಳಿ ಈಗಾಗಲೇ ಸಾಕಷ್ಟು ಬಸ್ಗಳು ಹಾಕಿಲ್ಲ. ಆದರೂ ಕೂಡ ಜನರ ಭಾಳ ಇರೋದ್ರಿಂದ ಪೆಟ್ರೋಲ್ ಆಗಲಿಕ್ಕಿಲ್ಲ ಅಥವಾ ಏರ ಸಮಸ್ಯೆ ಇಲ್ಲ. ನಾವು ದಯವಿಟ್ಟು ನಮಗೆ ಸಂಪರ್ಕ ಮಾಡಿ ಸಾಹೇಬರು ಹೇಳೋದು ಬೇಡ, ನಮ್ಮ ಕೈಯಲ್ಲಿ ಆದಷ್ಟು ಸಹ ಅವತ್ತಿಗೆ ಕೆಲಸ ಮಾಡಿ ನಾನು ಸಾಲ್ವ್ ಮಾಡ್ತೀನಿ. ಎರಡನೇದಾಗಿ ನಮ್ಮ ಚಾಲಕ ಮತ್ತು ನಿರ್ವಾಹಕರಿಗೆ IN 5:30 ಡಿಪೋ ಬೆಳಗ್ಗೆ ಎಲ್ಲರೂ ಮೆಕ್ಯಾನಿಕ್ಸ್ ಡ್ರೈವರ್ ಕರೆಕ್ಟ್ ನಿಲ್ಲಿಸಿ ಹೇಳಿದಾಗ ಅವ್ರಿಗೆ ಶುಭಾಶಯ ಹೇಳಿ, ಯಾರು ಮಕ್ಕಳ ಜೊತೆ ಟೀಚರ್ಸ್ ಜೊತೆ ಬ್ಯಾಂಕ್ ಎಂಪ್ಲಾಯ್ಸ್ ಜೊತೆ ನೌಕರಿ ಹೋದ ಜೊತೆ ಕರೆಸಿ ಹಿಡಿಬಾರ್ದು, ಶೌಚಾಲಯದ ವರ್ತನೆ ಮಾಡಬೇಕು, ಅವ್ರಿಗೆ ಸುರಕ್ಷಿತವಾಗಿ ಚಾಲನೆ ಮಾಡಿ ಅವ್ರ ಗ್ರಾಮ ಮುಗಿಸೋದ ಕೆಲಸ ನಮ್ಮ ಸಂಸ್ಥೆಯಾಗಿದೆ ಅಂತ ಹೇಳಿ ನಾವು ಎವ್ರಿ ಡೇ ಟೈಮ್ ಫಾಲೋ. ದಯವಿಟ್ಟು ಬೇಕಾದ್ರೆ ನೀವು ಯಾರಾದರೂ ಲೋಕಲ್ ಪದಾರ್ಥ ಹೋಗಿದ್ರೆ 6 ಗಂಟೆಗೆ ನಾನು ಕೇಳ್ತಾರೆ ಅಂತ ತಿಳಿಸಿ ಅಡ್ರೆಸ್ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಇನ್ನೂ ಏನಾದರೂ ಇಶ್ಯೂಸ್ಗಳಿದ್ರೆ ದಯವಿಟ್ಟು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತೊಂದರೆ ಆಗುವ ನೋಡಿರ್ತಂದ್ರೆ ಅಥವಾ ಏನಾದರೂ ಅವಶ್ಯಕತೆ ಬೇಡಿಕೆ ಇರ್ತಂದ್ರೆ ನನ್ನ ಹತ್ರ ಚರ್ಚೆ ಮಾಡಿ ಅವತ್ತಿನ ವಿದ್ಯಾರ್ಥಿ ಮಾಡಿ ಆದಷ್ಟು ನಾನು ಪ್ರಮಾಣಿಕ ಪ್ರಯತ್ನ ಮಾಡಿ ಆ ಪಾಯಿಂಟ್ ಆಪರೇಷನ್ ಏನಾದರೂ ಅವನ್ನ ರೆಗ್ಯುಲಾಗಿ ಮಕ್ಕಳು ಎಕ್ಸಾಮ್ ಇರ್ತದೆ. ಈಗ ಮಾರ್ಚ್ ಅಂದರೆ ಎಕ್ಸಾಮ್ ಇರ್ತದೆ. ನಾನು ಕೂಡ ನಾವು 24 ತಾಸು ಬೆಟ್ಟದಲ್ಲೇ ಕಾರ್ಯಾಚರಣೆಯಲ್ಲಿ ಸಹಯೋಗ ಇರ್ತೀನಿ. ಮತ್ತು ಅಂಥರ ಯಾವುದೋ ಸಮಸ್ಯೆ ಇದ್ದರೆ ನಾನು ನೇರವಾಗಿ ಸಂಪರ್ಕ ಮಾಡಿ ನಾನು ಪ್ರಮಾಣಿಕ ಪ್ರಯತ್ನ ಮಾಡಿ ಕೊರೋನಾ ಆದ್ದರಿಂದ ನಮಗೆ ಗಾಡಿ ಸ್ಟಾಪ್ ಮಾಡ್ತಾರೆ. ಒಳ್ಳೆ ಬಸ್ ಸ್ಟ್ಯಾಂಡ್ ಒಳ್ಳೆ ಬಸ್ ಸ್ಟ್ಯಾಂಡ್ ಈಗಾಗಲೇ ಪದಾರ್ಥಗಳು ಗಮನ ಹರಿಸಕ್ಕಾಗಲ್ಲ. ಹೇಳೋದಲ್ಲ, ನೋಟ್ ಮಾಡೋದಲ್ಲ. ಮತ್ತೆ ನಮ್ಮ ಪತ್ರಿಕೆಗಳು ದಯವಿಟ್ಟು ಯಾರಾದ್ರೆ ನಮ್ಮ ಪತ್ರಿಕೆಗಳು ಯಾರಾದರೂ ಇದ್ರೆ ದಯವಿಟ್ಟು ಬೇಡಿಕೆ ನಮ್ಮ ಪತ್ರಿಕಾ ಮಂಡಳಿಯವರು ದಯವಿಟ್ಟು ಒಂದು ಸನ್ಮಾನವನ್ನು ಮೊನ್ನೆ ಬಿಜೆಪಿ ಚಿತ್ರಕಲೆ ಸಾಹೇಬರ ಸನ್ಮಾನವನ್ನು ಸ್ವೀಕರಿಸಬೇಕು ವಿವರಿಸಿದ್ದಾರೆ. ಅವು ಸ್ವಚ್ಛತೆಲ್ಲ ಹೆಂಗದಾವು, ಏನು ಮಾಡಕತ್ತೀವಿ, ಯಾವಾಗ ಮಾಡೋದಿಲ್ಲ. ಪ್ರತಿ ತಿಂಗಳು ಪ್ರತಿ 6 ಗಂಟೆಗಳು 2 ಸಲ ವಿಸಿಟ್ ಮಾಡ್ತೀನಿ ಸರ್. ಪ್ರತಿ ತಿಂಗಳು ಪ್ರತಿ 6 ಗಂಟೆಗಳು 2 ಸಲ ವಿಸಿಟ್ ಮಾಡ್ತೀನಿ ಸರ್. ಅಷ್ಟು ಇಡೀ PH ಸಲ ಇಡೀ ತಾಲೂಕು ವಿಷಯ ಸರ್. ಹಾಂ, ಪ್ರತಿ ತಿಂಗಳಲ್ಲಿ 2 ಸಲ ವಿಸಿಟ್ ಆಗ್ತದೆ ಸರ್. ವಿಸಿಟ್ ಮಾಡಿದ್ದೀನಿ ಸರ್. ಅಲ್ಲದೆ ಕೆಲವರು ಹೈವೇ ಬಿಲ್ಡಿಗೆ ಹಳ್ಳಿಗೆ ಹೋಗೋರು ಯಾರು, ನಾನು
ಸರ್ ಮುಂಜಾನೆ 1 ಪರ್ ಡೇ ಸರ್. ಮೂರು ಸಲ ಕ್ಲಿಯರ್ ಮಾಡ್ತಾರೆ. 3 ಸಲ ಕ್ಲಿಯರ್ ಮಾಡಿಸಿದ್ರೆ ಹೇಳಿ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಈಗ ನಾನು ಯಾವ್ದಾದ್ರು ವಿಸಿಟ್ ಮಾಡಿದ್ರೆ ಏನು ಮಾಡಲಿ ಅಲ್ಲಿ ನೀವು ಏನು ಅಬ್ಸರ್ವೇಷನ್ ತಾಲೂಕು ಪಂಚಾಯತ್ ಇವತ್ತು ವಿಸಿಟ್ ಮಾಡ್ತೀರ ವಿಸಿಟ್ ಅಂದ್ರೆ ಒಳಗೆ ಹೋಗಿ ಹೊರಗೆ ಹೋಗಲ್ಲ. ನಾವು ಕೇಳಿರೋದು ಒಳಗೆ ಹೋಗಿ ಟಾಯ್ಲೆಟ್ ರೂಮ್ಸ್ ಎಲ್ಲ ಕ್ಲಿಯರ್ ಮಾಡಿ ಚೆಕ್ ಮಾಡಿರಿ. ಎರಡನೇದು ಸರೌಂಡಿಂಗ್ ಏರಿಯಾ ಕ್ಲಿಯರ್ ಐತಿಲ್ಲ ಚೆಕ್ ಮಾಡಿರಿ. ಈಗ ಎರಡು ಕೆಲಸ ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಳಗಿನ ತಾವು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇದು ಇವತ್ತಿಗೂ ಪೆಂಡಿಂಗ್ ಉಳಿಯಾಗತ್ತೈತಿ. ಇಲ್ಲ ಸರ್ ಯಾರು ಮಾಡ್ತಾ ಇಲ್ಲ. ಸೊ ನಾವೆಲ್ಲ ಮಾಡಿದ್ರೆ ಅಲ್ಲಿ ಬಂದು ಹೇಳುತ್ತೆ. ನಾವೆಲ್ಲ ಬಂದರೆ ಬೇಕಂದ್ರೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಬಿಸ್ಕೆಟ್ ವ್ಯವಸ್ಥೆ ಮಾಡಿದ್ದೀವಿ ಸರ್. ಬಿಸ್ಕೆಟ್ ಕೊಡ್ತಾ ಇದ್ದೀವಿ ಸರ್. ಆಮೇಲೆ ಬೇರೆ ಹಾಕಿದ್ದೀವಿ ಸರ್. ಚಾರ್ಜಿಂಗ್ ಬಲ್ಬ್ ಹಾಕ್ಸಿದ್ದೀವಿ ಸರ್. 30 ಚಾರ್ಜಿಂಗ್ ಬಲ್ಬ್ ಹಾಕ್ಸಿದ್ದೀವಿ ಸರ್. ಆಮೇಲೆ CC ಕ್ಯಾಮ್ರಾ ಬಂದಿದೆ ಸರ್. ಮುಂಚೆ 9:30 ಒಳಗೆ ಎಲ್ಲವೂ ಹಾಕಿ ಕ್ಲೀನ್ ಮಾಡಿ ಈಗ ಅಲ್ಲಿರುವಂಥ